ಬೇಡ ಕಣೆ ಪ್ಲೀಸ್. ಬ್ಲಡ್ ಬರ್ತೈತೆ. ಕಂಟಿನ್ಯೂ ಮಾಡಲ್ಲ ಇಲ್ಲ. ಹಿಂಸೆ ಕೊಡ್ತೀಯಲ್ಲ ಬೇಬಿ. ಯಾವುದೇ ಕಾರಣಕ್ಕೂ ಬೇಡ ಬೇಬಿ. ಒಂದೇ ಒಂದ್ಸಲ ಏನಾಗಲ್ಲ ಬಾಲ್ ಈ ಡ್ರಮ್ ಎಲ್ಲ ನೋಡ್ರೆ ಭಯ ಆಗ್ತಿದೆ ನನಗೆ. ಯಾಕೆ ಡ್ರಮ್ ಎಲ್ಲ ನೋಡಿ ಯಾಕೆ ಭಯ ಆಗುತ್ತೆ ಈಗಲೇ? ಯಾಕಂದ್ರೆ ಹಳೆ ಸ್ಟೋರಿಗಳೆಲ್ಲ ಕೇಳಿಸ್ತೀನಲ್ಲ ಡ್ರಮ್ ಒಳಗೆ ಹಾಕ್ತೀರ ಅಂತ. ಬೈಲಿ ಒಳ್ಳೆ ಒಂದೊಂದು ಸ್ಟೋರಿ ಬೇರೆ ಅಲ್ಲ, ಸತ್ಯವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ದೇವರಾಣೆ ಇದುವರೆಗೂ ನಾನು ಕಟಿಂಗ್ ಶಾಪ್ ಸಲೂನ್ಗೆ ಹೋಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ಸಲ ಒಂದ್ಸಲ ಟ್ರೈ ಮಾಡು. ಇದೆಂತ ಕೆಟ್ಟ ಆಸೆ ನಿಂದ ಹೇಳು ಫಸ್ಟ್. ಏನಿದೆ ನನ್ನ ಬೇಬಿಗೆ ಮಾಡ್ಬೇಕಂತ ನನಗೆ ಆಸೆ ಅಲ್ಲ. ನಿಮ್ಗೆ ಯಾರಿಗೂ ಆಸೆ ಅಲ್ವಾ? ನನಗಿದೆ. ಕಂಟೆಂಟ್ ಆಗುತ್ತೆ. ಬಾ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಲ್ಲಿ. ಕಂಟೆಂಟ್ ಇವಳು ಮಾಡ್ತಾಳ ಕಟಿಂಗ್. ಅಲ್ಲ ಈಗ ಹಿಂಸೆ ಕೊಡ್ತೀಯಲ್ಲ ಆಯ್ತು ಬೇಡ ಬಿಡು, ಇವತ್ತು ಬೇಡ, ನಾಳೆ ಮಾಡೋಣ ಪ್ಲೀಸ್. ನಾಳೆ ಒಂದಿನ ಟೈಮ್. ನಾನು ರೆಡಿ ಆಗಿದ್ದೀನಿ ಅದಕ್ಕೆ ಮಾಡೋಣ ಅಂತ. ನೋಡು ಬಟ್ಟೆ ಏನಿದ್ ರೆಡಿನಾ? ಯಾವ್ದಾದ್ರು ಬಟ್ಟೆ ಆಯ್ತು. ನಿನಗೆ ಕಂಟೆಂಟ್ ತಾನೇ ಬೇಕಾಗಿರೋದು. ಸರಿ ಬಿಡು, ಓಕೆ. ಈ ಕಂಟೆಂಟ್ ಇವಾಗ ಈ ನನ್ನ ಬೇಬಿ ಇದ್ದವಳು ಅದೇನೋ ಅದು ಯಾವುದೋ ಒಂದು ಹೆಸರು ಹೇಳಿದ್ಲು. ಅದೇನೋ ಟ್ರಿಮ್ ಮಾಡ್ತಾಳಂತೆ, ಕಟಿಂಗ್ ಮಾಡ್ತಾಳೆ. ಅದು ಟ್ರೈ ಮಾಡ್ತೀನಿ. ಅದು ಮಾಡಿದ್ರೆ ಬೇರೆ ಹೇರ್ ಸ್ಟೈಲ್ ಮಾಡ್ತೀನಿ, ಬೇರೆ ಸ್ಟೈಲ್ ಮಾಡ್ತೀನಿ. ಅದು ನೋಡಿದ್ದೀನಿ. ಯಾವುದೇ ಕಾರಣಕ್ಕೂ ಬೇಡ. ಈಗ ಇವಳು ಏನ್ ಹೇಳ್ತಿದ್ದಾಳೆ ಅಂದ್ರೆ ಕಟಿಂಗು ಟ್ರಿಮ್ಮಿಂಗ್ ನಾನ್ ಮಾಡ್ತೀನಿ ಫಸ್ಟ್ ಟೈಮು. ಯಾಕಂದ್ರೆ ಕಟ್ ಆಗ್ತಿದ್ಯಾ? ಇಲ್ಲ ಅಲ್ಲ, ನಿಂಗೆ ಏನ್ ಕೆಂಪ್ತಾ ಇದೆ ಅದೇನು ಹೇಳೋ ಫಸ್ಟ್ ಅಲ್ಲಿ. ಆಕ್ಚುಲಿ ಇವಳು ಏನಕ್ಕೆ ಅಂತಂದ್ರೆ, ನಾನು ಇದುವರೆಗೆ ಇವಳು ನನ್ನನ್ನ ಸಲೂನಿಗೆ ಕಳ್ಸೋ ಟೈಮಲ್ಲಿ ಇವಳು ಒಂದು ಹೇಳಿ ಕಳಿಸ್ತಾ ಇದ್ಲು. ನಾನು ಅಲ್ಲಿಂದ ಬರ್ಬೇಕಾದ್ರೆ ಇವಳು ತುಂಬಾ ಸಲ ಬೈದಿದ್ದಾಳೆ. ನೀವು ಚೆನ್ನಾಗ್ ಕಾಣ್ತಾ ಇಲ್ಲ, ನಾನು ಅನ್ಕೊಂಡಂಗ್ ಮಾಡ್ಸಿಲ್ಲ ನೀನು ಅಂತ ಬೈತಿದ್ಲು. ಈ ಸಲ ನಾನೇ ಮಾಡ್ತೀನಿ, ನನಗೆ ಅನ್ಕೊಂಡಂಗ್ ಚೆನ್ನಾಗಿ ಮಾಡ್ತೀನಿ. ಅನ್ಕೊಂಡಂಗ್ ಅದೇನು ಕಟಿಂಗು ಟ್ರಿಮ್ ಮಾಡ್ತಾಳಂತೆ. ಸತ್ಯವಾಗ್ಲೂ ಗೊತ್ತಿಲ್ಲ. ಆಯ್ತು ಬೇಬಿ, ನನ್ನ ಒಂದೇ ಒಂದು ಅವಕಾಶ. ನಾಳೆ ಗ್ಯಾರಂಟಿ ಮಾಡ್ಸೋಣ. ಇವತ್ತು ನಿನಗೆ ಇವಾಗ ಏನು ವಿಡಿಯೋ ಮಾಡಿರೋದು ವೇಸ್ಟ್ ಆಗಬಾರ್ದು ಅಂದರೆ ನಾನು ಒಂದು ಐಡಿಯಾ ಇದೆ. ಇವತ್ತು ನನ್ನನ್ನು ಚೆನ್ನಾಗಿ ರೆಡಿ ಮಾಡು. ಅಂದರೆ ಈಗ ನೀಟಾಗಿ ಇಷ್ಟು ಆ್ಯಕ್ಚುಲಿ ಜಾಸ್ತಿ ಹೇರ್ಸ್ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಎಷ್ಟೋ ತಿಂಗಳ ಅಥವಾ ವರ್ಷಗಟ್ಟಲೆ ಆಯ್ತು ನಾವು ಇಷ್ಟೊಂದು ಹೇರ್ಸ್ ಎಲ್ಲ ಬಿಟ್ಟು ಗಡ್ಡೆ ಎಲ್ಲ ಬಿಟ್ಟೆ. ಸೊ ನಾನು ಹಿಂಗೆ ಡೌನ್ ಆಗೋ ಬದಲು ಇದನ್ನ ಹಿಂಗೆ ಅನ್ನೋ ಆಗ ಬರತ್ತೆ. ಆಯ್ತಾ? ಯಾವ ತಕ್ಕೊಟ್ಟಿದ್ಯಾ ನಿಂಗೆ ಗೊತ್ತಿಲ್ಲ ಆಯ್ತಾ? ಏನು ಅಂತಂದ್ರೆ ಇವತ್ತು ಚೆನ್ನಾಗಿ ನನ್ನ ಗಡ್ಡೆ ಎಲ್ಲ ನೀಟಾಗಿ ಜಲ್ಲೆಲ್ಲ ಹಾಕಿ ನೀಟಾಗೆಲ್ಲ ಸೆಟ್ ಮಾಡು. ನಾನು ಅದರಲ್ಲಿ ಒಂದು 2 ಫೋಟೋಸ್ ಎಲ್ಲ ತೆಗೆಸ್ಕೊಂತೀನಿ. ಅದೊಂದು ಮಾಡು. ನಾಳೆ ನಾನು ಬಂದು ಕೂತ್ಕೊಂತೀನಿ. ಮಾಡಿಬಿಟ್ಟು ನಂಗೆ ಇವಾಗ ಆಸೆ ಇತ್ತು ಮಾಡಬೇಕು ಅಂತ. ಸರಿ ಬಿಡಾಯ್ತು. ಆಯ್ತಾ? ಇವತ್ತು ಈ ವರ್ಷ ನನಗೆ ಹೆಂಗ್ ಬೇಕು ಹಂಗೆ ಮಾಡ್ತೀನಿ. ಅಂದ್ರೆ ನನಗೆ ಹೆಂಗೆ ಎಷ್ಟು ಬೇಕು ಹಂಗೆ ಮಾಡ್ತೀನಿ. ಆಯ್ತು, ನಿನ್ನಿಷ್ಟ. ಆಯ್ತಾ? ಒಳ್ಳಲ್ಲಿ ಹೇರ್ ಕಟ್ ಎಲ್ಲ ಮಾಡಬಾರ್ದು ಇವತ್ತು. ಒಳ್ಳಲ್ಲಿ ನಿಂಗೆ ಏನು ಅನ್ಸುತ್ತೆ ನಾನು ರೆಡಿಯಾಗಿ ಬರ್ತೀನಿ, ನೀನು ಇದು ಮಾಡು. ನೋಡಿ ಹೇಳಿದಾನೆ ಇವತ್ತು. ಓಕೆ, ನಾಳೆಗೆ ಇದು ಯಾರು ಮೇಲೆ ಹೋಗುತ್ತಾ ಇದು? ನಿನ್ ಮುಖ ಎಲ್ಲಿದೆ ಅಲ್ಲಿ ಬರುತ್ತೆ. ಆಯ್ತಾ? ಅದೇ ಕೆಳಗಿದೆ ಅಂತ ಹೇಳಿದ್ ನಾನು. ನೋಡಿ ಇವಾಗ ಮಾತು ಕೊಟ್ಟಿದ್ದಾನೆ, ಮಾಡಿಸ್ಕೊತೀವಿ ಅಂತ ಮಾಡಿಸ್ಕೋಬೇಕು. ಸರಿ, ಓಕೆ ಓಕೆ. ಏನು ಮಾಡ್ತಾಳೆ? ಓಕೆ, ರೆಡಿಯಾಗಿ ಬರ್ತೀನಿ ನಾನು. ನೋಡಿ ಹೆಂಗೆ ಆಡ್ತಾನೆ ನೋಡಿ. ಹೋಯ್ತಿರೋದು ನೋಡಲ್ಲಿ, ಹೋಯ್ತಿರೋದು. ಸರಿ ನಡಿ ಬಾ. ಓಕೆ, ನೋಡ್ಬಿಡಿ ನಾನು ಲುಕ್ಕು ಫುಲ್ಲು ಕೆದ್ರಕ ಬಂದಿದ್ದೀನಿ. ಇನ್ನೂ ಕೆದ್ರಕಂತೀನಿ ತಾಳಿ. ಓಕೆ, ಫುಲ್ ಕೆದ್ರಕ ಬಂದಿದ್ದೀನಿ. ನೋಡೋಣ ಅದು ಹೆಂಗೆ ರೆಡಿ ಮಾಡ್ತಾರೆ ಈ ಸಲೂನವರು ಅಂತ ನೋಡೋಣ. ಮೇಡಮ್, ನಿಮ್ಮ ಸಲೂನ್ ಹೆಸರೇನು? ಕೇಳಕ್ಕೆ ಹಿಡ್ದಾಗಿದೆ. ಗೊಂಬೆ ಸಲೂನ್. ಸೈಡಿಗೆ ಬಾ. ಓಕೆ, ಏನೇನು ಇಟ್ಕೊಂಡಿದ್ಯಾ ಹೇಳ ರೆಡಿ ಮಾಡೋದಕ್ಕೆ? ಒಂದು ಜಲ್ಲು ಮತ್ತೆ ಕೊಂಬ ಅಷ್ಟೇ. ಓಕೆ, ನೋಡೋಣ. ಓಕೆ, ಶುರು ಮಾಡು. ಆ್ಯಕ್ಚುಲಿ ಇವಾಗ ನಿಜ ಹೇಳ್ಬೇಕಂದ್ರೆ ಇವಾಗೇನು ಭಯ ಇಲ್ಲ ನನಗೆ. ನಾಳೆ ಭಯ. ಹೌದು, ಸೆಟ್ ಮಾಡಿದ್ದಾಳೆ, ಹಾಗಾಗಿ ಒಂದು ನಂಬಿಕೆ ಇದೆ. ಹಾಗಾಗಿ ನನಗೇನು ಭಯ ಏನಿಲ್ಲ. ಬಟ್ ನಾಳೆಗೆ ಸತ್ಯವಾಗ್ಲೂ ಭಯ ಇದೆ. ಯಾವತ್ತೂ ಅಷ್ಟೇ ಹೆಂಡ್ತಿನ ನಂಬಬೇಕು. ನಂಬಿದ್ರೆ ಜೀವನ ಯಾವಾಗಲೂ ಅಷ್ಟೇ. ಏನ ಹೆಂಡ್ತಿ ಮಾತನ್ನ ನಂಬಬೇಕು. ನಂಬಿದ್ರೆ ಜೀವನ. ಹೌದು. ಅನುಮಾನ ಪಟ್ಟರೆ ಹೋಗೋದಲ್ಲಿ ಎಲ್ಲಿಗೆ? ಅದೇ ಭಯ ಅಂತಲ್ಲ.
ಹಾಂ ಹಿಂದಕ್ಕೆ ಮೇನ್ ವೈಟ್ ಹೇರ್ಸ್ ನನಗಿದೆ ಅಂತ ಸಖತ್ ಆಡ್ಕೊಂತಿದ್ದ. ನನಗೇನು ಕಮ್ಮಿ ಇಲ್ಲ, ನನಗಿಂತ ಚೂರು ಕಮ್ಮಿ ಇದೆ ಅಷ್ಟೇ. ಮತ್ತೆ ಸುಮಾರು ಜನ ಹೇಳ್ತಾರಲ್ಲ ಏನೋ ತುಂಬ ಟೆನ್ಷನ್ಸ್ ಆ ಥರ ಇದ್ದಾಗ ವೈಟ್ ಹೇರ್ಸ್ಗಳು ಬರುತ್ತೆ ಅಂತ. ನನಗೆ ತುಂಬ ವೈಟ್ ಹೇರ್ಸ್ ಆಗಿದೆಯಲ್ಲ ಅಂದರೆ ಯಾರು ಟೆನ್ಷನ್ ಅಂತೀಯ? ಈಗ ನಾನು ಪೂರ್ತಿ ಹೇಳೋದು ಕೇಳೋ, ಆ್ಯಕ್ಚುಲಿ ಅದೆಲ್ಲ ಸುಳ್ಳದು. ಅದರಿಂದ ಎಲ್ಲ ವೈಟ್ ಹೇರ್ಸ್ ಎಲ್ಲ ಬರಲ್ಲ. ಈ ಅವರು ಜೆನೆಟಿಕ್ ಅಂತ ಏನು ಕರೀತಾರಲ್ಲ ಅದಕ್ಕೆಲ್ಲ ಬೇಬೆ. ನನಗೆ ಇವಳಿಗಿಂತ ಜಾಸ್ತಿ ಅದು ಇವಳಿಗಿಂತ ಮುಂಚೆನೇ ಬಂದಿದ್ರೆ ನಾನು ಹೇಳ್ತಿದ್ದೆ ಟೆನ್ಷನ್ಗೆ ಅಂತ. ಟೆನ್ಷನ್ ಎಲ್ಲ ಇದ್ರೆ ಸ್ವಲ್ಪ ಬರುತ್ತೆ ಅಂತ ಅಂತಾರೆ, ನಿಜ. ಟೆನ್ಷನ್ ತಗೊಂಡ್ರೆ ಬರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೇನು ಗೊತ್ತಿಲ್ಲ. ಯಾಕೆಂದರೆ ನನಗೆ ತುಂಬ ಲೇಟಾಗಿ ಬಂತು. ಎಷ್ಟು ಟೆನ್ಷನ್ ತಗೊಳ್ತಿದ್ದೆ ನಾನು. ನೀನು ಜುಟ್ಟು ಹಾಕ್ಬೋದು ನಿಮ್ಮ ಕಡೆ ಗೊತ್ತಾ? ಹಾಕು ನೋಡೋಣ ಅಲ್ವಾ. ಅಯ್ಯೋ ಬೇಬೆ, ನೀನು ಲಾಸ್ಟ್ ಪಿಕ್ಚರ್ ನೋಡಿದೆ ಅದು ಥಿಯೇಟ್ರಲ್ಲಿ? ಥಿಯೇಟ್ರಲ್ಲ, ಇದು ಮ್ಯಾಕ್ಸ್ ಅನ್ಸುತ್ತೆ ಐ ಥಿಂಕ್. ನೀನು ಲಾಸ್ಟ್ ಥಿಯೇಟರ್ ಪಿಕ್ಚರ್ ನೋಡಿದ್ದೆ ಪಿಕ್ಚರ್ ಶಬಾಷ್ ಬಿಡ್ಡಿ ಮಗನೇ. ಅದು ಯೂಟ್ಯೂಬಲ್ಲಿ 1 ಮಿಲಿಯನ್ ಪಿಕ್ಚರು. ಯೂಟ್ಯೂಬಲ್ಲೇ ಪಿಕ್ಚರ್ ಹಾಕಿದ್ದಾರೆ. ಯೂಟ್ಯೂಬಲ್ಲಿ ನೋಡಿದ್ರೆ ಥಿಯೇಟರ್ ಬಂದು ನೋಡಿದಿದ್ರೆ ಅಲ್ವಾ. ಒಂದು ಜಾಸ್ತಿ ಕೂಡಿದ್ದೀರ. ಫಸ್ಟ್ ಆಫ್ ಆಲು ಇವನು ಆ್ಯಕ್ಚುಲಿ ಹೇಳ್ಕಂದ್ರೆ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಆ ಕೆಮಿಕಲ್ ಗಿಮಿಕಲ್ ಏನೂ ಹಾಕಲ್ಲ ಅವನು. ಹಂಗಾಗಿ ಅವ್ನು ಕೂದಲು ಕೂರ್ಸೋದು ಭಾಳ ಕಷ್ಟ. ಅದು ಜಲ್ಲು ಸ್ವಲ್ಪ ಹಾಕ್ಬೇಕು ಅವನಿಗೆ ಹಾಕಿ. ಏನು ಗೊತ್ತಾ ನೀನು, ಅವರು ಆ್ಯಕ್ಚುಲಿ ಸಲೂನ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ಜಲ್ ಹಾಕ್ತಾರೆ, ಇಮಿಡಿಯೇಟ್ ಹಿಂಗೆ ಕೂರಿಸ್ತಾರೆ. ಇದು ಜಲ್ ಹಾಕ್ತಾರೆ, ಇಮಿಡಿಯೇಟ್ ಹಿಂಗೆ ಕೂರಿಸ್ತಾರೆ. ಅದೇ ಡ್ರೈಯರ್ ಅಲ್ಲಿ ಅಲ್ವಾ, ಅವರು ಡ್ರೈಯರಲ್ಲಿ ಕೂರಿಸೋದು. ಕಟ್ ಮಾಡು, ನಾನು ಮಾಡಾದ್ರೂ ತೋರಿಸ್ತೀನಿ. ಸಾಕಾ? ಅಲ್ಲ ಸಾಕು, ಅವ್ರಿಗೆ ಬೋರ್ ಹೊಡೆಯುತ್ತಲ್ಲ. ಹೌದು, ಬೋರ್ ಹೊಡೆಯುತ್ತೆ. ಸರಿ ಬಿಡಿ, ಓಕೆ ನೋಡೋಣ. ಹಾಗಾದರೆ ಹೆಂಗೆ ಬರುತ್ತೆ ಅಂತ ನೋಡೋಣ. ಅವ್ನು ಕೂದಲು ಮಾತ್ರ ಸಖತ್ ಉದ್ದ ಇದೆ, ಅಂತರೂ ಕಷ್ಟಪಟ್ಟು ನೋಡಿ ಕ್ಯೂಟಾಗಿ ಒಂದು ಜುಟ್ಟಾಕಿದ್ದೀನಿ. ನಿಜ ಹೇಳ್ಬೇಕಾದ್ರೆ ಕೂಡ್ಸೋಕೆ ಸಖತ್ ಕಷ್ಟ ಆಗ್ತೈತೆ, ಸಖತ್ ಉದ್ದ ಐತೆ. ನಾಳೆ ಹೇರ್ ಕಟ್ಟೆಲ್ಲ ಮಾಡ್ತೀನಲ್ಲ ಅವಾಗ ಕ್ಲೀನಾಗಿ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಮಾಡಿದ್ದೀನಿ ಅಂಕಲ್, ಇಷ್ಟ ಆಯ್ತು ನೋಡಿ, ಅಷ್ಟು ಮಾಡಿದ್ದೀನಿ. ನೋಡಿ ಮುಂದೆ ಬಾ ಸ್ವಲ್ಪ. ಹಾಂ ಹಿಂಗೆ ಹಂಗಲ್ಲ, ಹಿಂಗೆ. ಹಾಂ ಸಖತ್ ಉದ್ದ ಐತೆ, ಕೂದಲು ಹೆಚ್ಚಲಿ ಒಂದು ನೋಡಿ. ಇಷ್ಟು ಕೂರ್ಸೋಕಾಯ್ತು ಅಂಕಲ್ ಅಷ್ಟೇ. ಹೇಳಿ ಬೇಬಿ, ಹೆಂಗೆ ಕಾಣಿಸ್ತು ನಿಮಗೆ? ಕೊಡಿಲ್ಲ, ನಾನು ನೋಡ್ತೀನಿ. ನಾನು ನಿನ್ನ ಫೇಸ್ ಟ್ರ್ಯಾಕಿಂಗ್ ತಗೊಳತ್ತದು. ಸರಿ, ನಾನು ಹಿಂದೆ ಬಾ ನೀನು. ಹಾಂ ಓಕೆ ತಾಳು. ಓಕೆ ಅಲ್ವಾ? ಚೆನ್ನಾಗಿ ಬಂದಿದೆ ಜುಟ್ಟು ನಿಂದು. ಜುಟ್ಟು ಅಲ್ಲಿ ಮಿರರಿಗೆ ಹೋದಾಗ ನೋಡ್ಕೊ, ಅಲ್ಲಿ ಕಾಣಲ್ಲ ನೀನು ನೋಡೋಕೆ. ಓಕೆ ಸುಬಾರ್. ರೆಡಿ ಅಲ್ಲ ಈಗ ಏನು, ಇವಾಗ ಒಂದು 2-3 ಫೋಟೋಸ್ಗಳು ತಗೊಬಿಡ್ತೀನಿ ನಾನು. ಸೊ ಇನ್ನು ನಾಳೆ ಇವತ್ತೊಂದಿಷ್ಟು ರೌಂಡ್ ಎಲ್ಲ ಹೋಗಿ ಬರ್ತೀನಿ. ಒಂದು 4-5 ಕಡೆ ಸುತ್ತಾಡೋದಿದೆ, ಎಲ್ಲ ಸುತ್ತಾಡ್ಕೊ ಬರ್ತೀನಿ ಈ ಗೆಟಪಲ್ಲಿ. ನಾಳೆ ಬೆಬ್ಬೆ ಶೂರು ಹಚ್ಕೊ, ಓಕೆನಾ? ಓಕೆ, ಇವಾಗ ನೋಡ್ತಿದ್ದೀರಲ್ಲ ಇದರಲ್ಲಿ ಹೇಗೆ ಕಾಣ್ತಿದ್ದೀನಿ ಅಂತ ನೋಡ್ಕೊಬಿಡಿ. ನೆಕ್ಸ್ಟ್ ನಾಳೆ ಅದು ಹೆಂಗೆ ಕಾಣ್ತೀನೋ ಗೊತ್ತಿಲ್ಲ, ಡಿಸೈಡ್ ಮಾಡಿ ಅದ ಅಂತ, ಓಕೆನಾ? ಓಕೆ ಇಲ್ಲಡಿ ಕಟ್ಟಿಂಗ್ ಮಾಡೋ ರೆಡಿ ಇದ್ದಾರೆ. ಕೂದು ಅದೇ ಮಾಡ್ಕೊಂಬ, ಇದು ಸ್ಪ್ರೇ ಇಲ್ಲ ಅಂತ ಸ್ಪೆಷಲಿಸ್ಟ್ ಅಲ್ಲ ನಾನು. ಒಳ್ಳೆ ಸರಿ ಇಟ್ಕೋ ಮೊಬೈಲ್. ಅಲ್ಲ ಮೊಬೈಲ್ ಅಂತ ಇದ್ದೀನಿ ನೋಡಿ. ಇವತ್ತು ಹೆಂಗೆ ಹೇರ್ ಕಟ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅನಿಸ್ತಾ? ದುಡ್ಡು ಕೇಳೋದೇ ಅಲ್ವಾ ನೀನು ಕಟಿಂಗ್ ಮಾಡೋದಕ್ಕೆ? ನಮ್ದು ನಾವೇ ಒತ್ತೆ ಮಾಡ್ಕೊಂಡು ಕತ್ರಿ ಕೊಟ್ಟು ನೀನೇ ಕಟ್ ಮಾಡ್ಕೊಂಡು ಅರ್ಧ ದುಡ್ಡು ಕೊಡ ಸಾಕು, ₹1 ಕೊಡಲ್ಲ. ಆಯ್ತು ಬಾ, ನೀನು ತಲೆನೇ ಕೊಟ್ಟಿದ್ಯಲ್ಲ ಬಾ. ತಲೆನೇ ಕೊಟ್ಟಿದ್ದೀನಿ ನೀ ಬೇಗ. ಇಡೀ ನನ್ನ ಜೀವನನೇ ಕೊಟ್ಟಿದ್ದೀನಿ ಅಂತ ತಲೆ ಅಷ್ಟೇ ಕೊಟ್ಟಿದ್ದೀನಿ. ಇವಾಗ ಕಣ ಹಂಗೆ ನೋಡ್ತಾ ಇರಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪಟಾಪಟ್ ಅಂತ ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಾ ಇರೋದೆ. ನನ್ನ ಮಗಳು ಏನು ಭಯಪಡಲ್ಲ ತಾನೆ, ನಿನ್ನ ಕಂಡಿಡಿದಳಲ್ಲ. ಪಪ್ಪ ಎಲ್ಲಿ? ಓಕೆ ಇಡ್ಲಾ? ಕೆಲಸ ಶುರು ಆಯಿತು. ಯಾವ ಹೇಳು, ನಂಗೆ ಭಯ ಆಗ್ತದೆ ನೋಡು. ಇವಾಗ ನೀನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಅಕಸ್ಮಾತಾಗಿ ನೀನು ಹೇರ್ ಕಟ್ ಮತ್ತು ಟ್ರಿಮ್ಮು ನಂಗೆ ಇಷ್ಟ ಆಗಿಲ್ಲ ಅಂದರೆ ಮತ್ತೆ ನೀನೇನು ಹಿಂಸೆ ಕೊಡೋಂಗಿಲ್ಲ. ಇನ್ನೊಂದು ಅಕಸ್ಮಾತಾಗಿ ನನಗೆ ಇಷ್ಟ ಆದರೆ ಇನ್ನು ನೀನೇ ಫಿಕ್ಸು, ನಾನು ಸಲೂನ್ಗೆ ಹೋಗಲ್ಲ. ಅದೇ ಫಸ್ಟ್ ಮಾಡೋದು ನೋಡೋದಪ್ಪ.
ಇವಳ ಮೇಲೆ ಇವಳಿಗೆ ಕಾನ್ಫಿಡೆನ್ಸ್ ಇಲ್ಲ. ಹಿಂಗೆ ಕಟ್ ಮಾಡ್ತಾರ, ಹಿಂಗೆ ಕಟ್ ಮಾಡ್ತಾರ. ಬೇಬಿ ನೀನು ಬೇಡ ಬಿಡು, ನಾನು ಸಲೂನ್ ಏನು ಗೊತ್ತಾಗ್ತಾಳು, ಒಂದು ಬೆಸ್ಟ್ ಐಡಿಯಾ ಕೊಡ್ಲಾ? ಈಗ ಇಲ್ಲಿ ಕ್ಯಾಮ್ರಾ ಆಫ್ ಮಾಡ್ತೀನಿ, ಸಲೂನ್ಗೆ ಹೋಗಿ ಈಗ ಹೇರ್ ಕಟ್ ಮಾಡಿಸ್ಕೊ ಬರ್ತೀನಿ. ನೀನೇ ಮಾಡಿದೆ ಏನು? ಇದೆಲ್ಲ ಬೇಡ, ಗೊತ್ತಾಯ್ತಾ? ಅಲ್ಲಿಡು, ನಾನು ಕೊಟ್ಟಿದ್ಯಲ್ವ, ನಾನು ಮಾಡ್ತೀನಿ ಸುಮ್ಮನೆ. ಮತ್ತು ಇನ್ನೊಂದೇನು ಗೊತ್ತಾ, ಆ್ಯಕ್ಚುಲಿ ನೀವುಗಳು ನೋಡಿರೋದು ಯಾವುದಾದ್ರು ಅಡುಗೆ, ಈಗ ಅಡುಗೆ ಮಾಡೋದಾದ್ರೆ ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ನೋಡ್ತಾರೆ, ನೆನಪಿದೆಯಾ? ಸೊ ಏನೇನು ಐಟಮ್ಸ್ಗಳಾಗಬೇಕು, ಯಾವ ಟೈಮಲ್ಲಿ ಏನು ಹಾಕ್ಬೇಕು ಅಂತ. ಇವಳು ಬೆಳಗ್ಗೆಯಿಂದ ಯೂಟ್ಯೂಬ್ ನೋಡ್ತಿದ್ದಾಳೆ, ಹೌ ಟು ಹೇರ್ ಕಟ್ ಅಂತ. ಗೊತ್ತಾಗಿಲ್ಲ ನನಗೆ. ಅದೇ ಯೂಟ್ಯೂಬ್ ನೋಡ್ತಾವಳೆ, ಯೂಟ್ಯೂಬಲ್ಲಿ ಕಟಿಂಗ್ ಹೆಂಗೆ ಮಾಡೋದು ಅಂತ ನೋಡ್ತಾವಳೆ. ಎಷ್ಟೋ ಕರೆಕ್ಟ್ ಇದರಲ್ಲೊಂದು ಮೆನ್ಷನ್ ಮಾಡೋದು ಬರ್ತೈತೆ. ಆ್ಯಕ್ಚುಲಿ ತುಂಬ ಜನ ನನಗೆ ಕಮೆಂಟ್ಸು, ಮೆಸೇಜ್ಗಿಂತ ಜಾಸ್ತಿ ಕಮೆಂಟ್ಸ್, ಅದರಲ್ಲಿ ಯೂಟ್ಯೂಬಲ್ಲೇ ಜಾಸ್ತಿ ಕಮೆಂಟ್ಸ್ಗಳು ಬಂದಿದೆ. ಬೇಬಿ ನೀನು ನೋಡಿರ್ತೀಯಲ್ಲ, ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ತುಂಬ ಜನ, ತುಂಬ ಅಂದರೆ ಈ ಮನೆ, ನಮ್ಮ ಮನೆ ಹೋಮ್ ಟೂರ್ ಇದುವರೆಗೆ ಯಾರು ಕೇಳಿಲ್ಲ. ಈ ಮನೆ ತುಂಬ ಜನ ಕೇಳಿದ್ದಾರೆ, ಹೋಮ್ ಟೂರ್ ಮಾಡಿ ಅಂತ. ಖಂಡಿತವಾಗ್ಲೂ ಒಂದು ದಿನ ಈ ಮನೆದು ಹೋಮ್ ಟೂರ್ ಗ್ಯಾರಂಟಿ ಮಾಡೇ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಹಿಂಟ್ ಹೇಳ್ತೀನಿ. ಏನಂದರೆ, ಈ ಮನೆ ಏನಿದೆ ಅಲ್ಲ, ಈ ಮನೆ ಸ್ಕೆಚ್ಚು, ಕನ್ಸ್ಟ್ರಕ್ಷನ್ ಪ್ರತಿಯೊಂದು ಇವರಪ್ಪನೇ. ಇವರಪ್ಪ ಕಾಂಟ್ರಾಕ್ಟ್ರು, ದೊಡ್ಡ ಕಾಂಟ್ರಾಕ್ಟ್ರು ಇವರಪ್ಪ. ಹಾಸನದಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಮನೆಗಳು ಇವರಪ್ಪ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಈಗಲೂ ಸಿಕ್ಕಾಪಟ್ಟೆ ಬ್ಯುಸಿ, ಕೈಗೆ ಸಿಗಲ್ಲ. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಮನೆಗೆ, ಅಷ್ಟು ಬ್ಯುಸಿ ನಮ್ಮ ಮಾವ. ಮಂಗಳವಾರದೊತ್ತು ಬ್ಯುಸಿ. ಆ್ಯಕ್ಚುಲಿ ಕಾಂಟ್ರಾಕ್ಟ್ರು ಮಂಗಳವಾರದೊತ್ತು ಫ್ರೀ ಅಲ್ವಾ, ಇವರು ಮಂಗಳವಾರದೊತ್ತು ಬ್ಯುಸಿ, ಕೈಗೆ ಸಿಗಲ್ಲ. ನೀವೇ ನೋಡಿರೋದು, ಜಾಸ್ತಿ ಎಲ್ಲಿ ಕಾಣಿಸ್ಕೊಂಡಿದ್ದಾರೆ, ಯಾವ ವಿಡಿಯೋದಲ್ಲಿ ನಮ್ಮ ಮಾವ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಅತ್ತೆ ಅಷ್ಟೇ ಅಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದು, ಒಳ್ಳೆ ಕಾಂಟ್ರಾಕ್ಟ್ರು. ಯಾರು ಮನೆಗಿನೇ ಕಟ್ಟಿಸ್ಬೇಕು ಅಂತ ಇದ್ದರೆ ನಮ್ಮ ಮಾವನ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಂಗೆ ಕೈ ನೋವ್ತಿದೆ, ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಇಡ್ತೀನಿ ತಾಳು. ಇಲ್ಲಿ ಏನು ಗೊತ್ತಾ, ಕದ್ರಿ ನನ್ನ ಕೈಯಲ್ಲಿ ಕೊಟ್ಟಿರ್ತಾಳೆ, ಇವಳು ಮೊಬೈಲ್ ನನ್ನ ಕೈಯಲ್ಲಿ ಕೊಟ್ಟಿರ್ತಾಳೆ, ಅದಾದ್ಮೇಲೆ ಬಾಜಣ್ಗೆ ನನ್ನ ಕೈಯಲ್ಲಿ ಕೊಟ್ಟಿರ್ತಾಳೆ. ನೋಡಿ, ಹಂಗೆ ಕಲ್ತಿದ್ಯಾ? ಈ ರಾಜ್ಕುಮಾರ್ ಫಿಲಮಲ್ಲೆಲ್ಲ ಕೇಡಿಗಳಿರೋವಲ್ಲ, ಕೇಡಿ ರಾಜಣ್ಣ ಅಲ್ವಾ? ರಾಜನ ಅಲ್ಲ, ಕೇಡಿ. ನನ್ನ ಫೇವ್ರೆಟ್ ಆಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಸರ್. ಯಾಕೆ ಇಷ್ಟ ನಿಂಗೆ? ಅಂದ್ರೆ ನಾನು ನೋಡ್ದಂಗೆ ಆಲ್ ಇನ್ ಒನ್ ಮ್ಯಾನ್ ಅನ್ನೋ ಹಾಗೆ. ನಿಜ ಹೇಳ್ಬೇಕಂದ್ರೆ ಫೇವ್ರೆಟ್ ಆಕ್ಟರು ರಾಜ್ಕುಮಾರ್ ಅವರು. ಆದ್ರೆ ಒಂದು ಜಾಸ್ತಿ ಇಷ್ಟಪಡೋ ಮೂವೀಸ್ ಅಂತ ಅಂದ್ರೆ ವಿಷ್ಣುವರ್ಧನ್ ಅವರು. ಯಾಕಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಜಾಸ್ತಿ ಮೂವೀಸ್. ಅವರು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಮಾಡೋದು ಅವು. ಬಟ್ ನನಗೆ ವಿಷ್ಣುವರ್ಧನ್ ಸರ್ದು ಮೂವಿ ಸಿಕ್ಕಾಪಟ್ಟೆ ಆಯ್ತಾ. ಯಜಮಾನ, ಸಿಂಹಾದ್ರಿಯ ಸಿಂಹ, ಅದಾದ್ಮೇಲೆ ಸೂರ್ಯವಂಶ, ಅಯ್ಯೋ ಬೆಂಕಿ ಮೂವಿ. ಬಟ್ ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇವಾಗ ಹೆಂಗೆ ಗೊತ್ತಾ, ಆಲ್ ಇನ್ ಒನ್. ಪ್ರತಿಯೊಂದು ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಿದ್ರು, ಫೈಟ್ ಮಾಡ್ತಿದ್ರು, ಆಮೇಲೆ ಆ್ಯಕ್ಟಿಂಗ್ ನೋಡೋಕ್ಕೆ ಏನು ಚಂದ ಡಾಕ್ಟರ್ ರಾಜ್ಕುಮಾರ್ ಅವರು. ಎಷ್ಟು ಬಿರುದು ಬಂದೈತೆ. ಬಟ್ ನನಗೆ ವಿಷ್ಣುವರ್ಧನ್ ಅವ್ರದ್ದು ಪಿಕ್ಚರ್ ಅಂದ್ರಂತೂ, ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ಅಂತ ನಂಗೆ ಆ ಸೂರ್ಯವಂಶ ಪಿಕ್ಚರ್ ಅದು ಎಷ್ಟು ಸಲ ನೋಡಿದ್ದೀನ ಲೆಕ್ಕನೇ ಇಲ್ಲ ಬಿಡಿ. ಅಷ್ಟು ಈಗಲೂ ಟಿ ವಿಲಿ ಹಾಕಿದ್ರೆ ನಾನು ನೋಡ್ತೀನಿ. ಈಗಲೂ ಒಂದೊಂದ್ಸಲ ಒಂದೊಂದು ಸೀನ್ಸ್ಗಳು ಯೂಟ್ಯೂಬಲ್ಲಿ ನೋಡಿದ್ರು ನೋಡ್ತಾ ಕೂತಿರ್ತೀನಿ. ಇವಳು ಒಂದೊಂದ್ಸಲ ಬೈದಿರ್ತಾಳೆ, ನೋಡಿದೆ ನೋಡ್ತೀಯಲ್ಲೋ ಅಂತ ಬೈದಿರ್ತಾಳೆ ಇವಳು. ನಾನು ಚೆನ್ನಾಗಾದ್ರೆ ಒಂದು ಉದಾಹರಣೆ ಕೊಡ್ತೀನಿ, ಎಲ್ಲರೂ ಮನೇಲೆ ಮಾಡ್ಕೊಳ್ಳಿ. ಯಾಕೆ ನೀನೊಳ್ಳೆ ಹಂಗೆಲ್ಲ ಬೇಡ, ತುಂಬಾ ಅಪರೂಪಾಗಿ ಈ ತರ ಮಾಡ್ಕೊಳ್ಳಿ. ಸಲೂನ್ಗೆ ಹೋಗಿ ಅವ್ರವ್ರ ಹೊಟ್ಟೆಪಾಡು ಅಲ್ಲ, ಆದ್ರೆ ಬರಲ್ಲ ಕಣ. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರು ದಯವಿಟ್ಟು ಮನೇಲಿ ಮಾಡಿಸ್ಕೊಳಕ್ ಹೋಗ್ಬಿಡಿ. ಅದಕ್ಕೆ ಅಂತ ಸ್ಪೆಷಲಿಸ್ಟ್ಗಳು ಇರ್ತಾರಲ್ವಾ, ಹೌದು. ಮತ್ತೆ ನಾವೇನೋ ಸುಮ್ಮನೆ ವಿಡಿಯೋಗೋಸ್ಕರ ಮಾಡ್ತೀವಿ ಅಷ್ಟೇ, ಒಂದು ಕಂಟೆಂಟ್ ಅಂತ ಅಷ್ಟೇ ನಾವು ಮಾಡೋದು. ಬಟ್ ಯಾವ್ದು ಎಲ್ಲೆಲ್ಲಿ ಮಾಡಿಸ್ಬೇಕು ಅಲ್ಲಲ್ಲೇ ಮಾಡಿಸ್ಬೇಕು.
ದೇವ್ರೆ ಬಾರ ಹಂಗೆ ಇದ್ದಂಗಿದೆ ಅಪ್ಪ. ಮೀಸೆನ ಗಟ್ಟದ ಇಲ್ಲೇನೋ ಹೋದಂಗಿದೆ. ಕೊಡುಗು ಬೇಗ, ಗೊಂಬೆ ಇದಂತಾಳೆ. ಕೂದಲೆಲ್ಲ ಆಯ್ತು, ಅಮ್ಮ ಬೈತಾರೆ. ಏನೋ ಬರೋದು ತೆಗೆದು ಬಿಡೋಣ ಅಂತ ಯಾಕಂದ್ರೆ ಕಾಣಿಸ್ತಿಲ್ಲ. ಏನನ್ಸುತ್ತೆ ಅದು ಮಾಡೋದು. ಇವತ್ತಿನ ದಿನ ನಿಂದೇ ದಿನ ಇವತ್ತು. ನಿಂಗೆ ಏನು ಅನ್ಸುತ್ತೆ ಮಾಡಿ. ಬಿಡೋಣ. ಮೀಸೆ ನನಗೆ ಮೀಸೆನೂ ಬಳಸ್ತೆ ಈಗ. ಎಲ್ಲ ಬರುತ್ತೆ ಅದೇ ಅನಿಸ್ತಾ ಇದೆ. ಇದು ಅವಾಗ ಮಾಡ್ತಿದ್ದೆ ಕರೆಕ್ಟಾಗಿ. ಅಕ್ಕ ಹೇಳ್ತೀನಿ, ನನ್ನ ಮಗಳು ಯಾರಿಗೂ ಅನ್ನತ್ತೆ ಅಂತ ಹೇಳತ್ತೆ ನೋಡಿ. ಅಮ್ಮ ಬೈದ್ರು ಮಾಡಕ್ಕೆ ಅಷ್ಟೇ. ನಂಗೆ ಬೈಯಲ್ಲ, ಅಮ್ಮ ನಿಕ್ಕೆ ಬೈಯೋದು. ಯಾಕೆ ಅವಳು ನಂಬ್ಕೊಂಡು ಕುತ್ಕೊಂಡೆ ಅಂತನಾ? ಡ್ಯಾಂಡ್ರಫ್ ಮರೆಯ ನಿಮಗೆ ಗಡ್ಡದಲ್ಲಿ ಇರುತ್ತೆ ಡ್ಯಾಂಡ್ರಫ್. ಹೇಳಿದ್ರು ಒಂದ್ಸಲ ಯಾರಾದ್ರು. ಯಾರು ನಿಮ್ಮ ಹೆಂಡತಿ ನಂಬಾರ್ದು ಅಂತ ದಯವಿಟ್ಟು ನಿಮ್ಮ ತಲೆನ ನಿಮ್ಮ ಹೆಂಡತಿ ನಂಬ್ಕೊಂಡು ಕೊಡಬೇಡಿ ಅಂತೀನಿ. ನೆಕ್ಸ್ಟ್ ಇಲ್ಲಿ ಕಡಿಮೆ ಮಾಡೋ, ಹಾಗೆ ಇಲ್ಲಿ ಇನ್ನೂ ಕಡಿಮೆ ಮಾಡೋ, ಹಂಗೆ ಮಾಡಿ ಇಲ್ಲ ಮಧ್ಯದಲ್ಲಿ ಒಂದು ಬರುತ್ತೆ ನೋಡು, ಹಂಗೆ ಮಾಡಿಬಿಡ ಆಯ್ತಾ. ಚಾರ್ಲಿ ಚಾಪ್ಲಿನ್ ಥರ. ಕ್ಯಾಮ್ರಾ ಕೊಡು ನೋಡೋಣ, ಕೈಯಲ್ಲಿ ಇಟ್ಕೊಂಡು ನೋಡು ಏನ ನೋಡೋದು. ಗೊಂಬೆ ಕಡಿ ಹಿಡಿದಿಲ್ಲ ನೋಡು.
ವೀರಪ್ಪನ ಕಾಡಿಂದ ಕರ್ಕೊ ಬರ್ಬೇಕಾದ್ರೆ ಬರೀ ಮೀಸೆ ಮಾತ್ರ ಬಿಡ್ಸಿದ್ರಂತಲ್ಲ ಹಂಗೆ ಮೀಸೆನ ಬಳಸ್ತಿದ್ದಂಗೆ ಅದು ಬೇಡ. ಯಾವ ದೊಡ್ಡ ಗಂಡಸ್ ಥರ ಕಾಣತ್ತಲ್ಲ ಇದು, ಹುಡುಗನ ಥರ ಕಾಣ್ತಿದ್ದೆ ನಾನು ಇಷ್ಟು ದಿನ. ಯಾರು ಹೇಳಿದ್ದು? ನಗಾಡ್ಬೇಡ ನೀನಲ್ಲಿ. ಎಲ್ಲ ಪೂರ್ತಿ ಎಲ್ಲ ತೆಗಿನ ಕೂತು ಚೆನ್ನಾಗಿ ಕಾಣಲ್ಲ. ಇದು ಪೂರ್ತಿ ಬೋಳಿಸ್ಬಿಡು, ಇದುವೆ ಬೋಳ್ಸು ಎಲ್ಲ ಬೋಳಿಸ್ಕೊಂಡು ಓಡ್ತೀನಿ ನಾನು ರೋಡಲ್ಲಿ. ಇಲ್ಲ ಬಿಡ್ಬೇಬೆ, ಅದೇನು ನೋಡ್ತೀಯ ಅಲ್ಲಿ? ನಿಜ ಹೇಳ, ನೀನು ಚಿಕ್ಕ ಗಡ್ಡ ಇದ್ದಾಗ ಕೊಟ್ಟಿದ್ರೆ ನಿಜ ಹೇಳ್ತಾರೆ ನೋಡ್ರಿ, ಚಿಕ್ಕ ಗಡ್ಡ ಇದ್ದಾಗ ಕೊಟ್ಟಿದ್ರೆ ಟ್ರಿಮ್ ನಾನು ಕ್ಲೀನಾಗಿ ಯಾವಾಗಲೂ ಶೇಪ್ ಎಲ್ಲ ಮಾಡ್ಕೊಡ್ತಿದ್ದೆ. ಇವನು ಅಷ್ಟು ಗಡ್ಡ ಬಳಸ್ಬಿಟ್ಟು ಶೇಪ್ ಮಾಡ್ಕೊಂಡ್ರೆ ಹೆಂಗ್ ಮಾಡಕ್ಕಾಗ್ತದೆ? ಈಗ ಆಕ್ಚುಲಿ ಅವರು ನಾನಲ್ಲ, ಅವರು ಬಂದು ಹೊಡಿತಾರೆ ನಿಂಗೆ, ಆಯ್ತಾ? ಗಡ್ಡ ಏನ ಬರುತ್ತೆ 2 ದಿನಕ್ಕೆ ಅಂಥದ್ದೇನೋ ತಪ್ಪು ಮಾಡೋದು ನಾನು ಬಂದ್ಬಿಟ್ಟ. ಮತ್ತೆ ಗಡ್ಡೆ ಬರೆಸ್ಕೊಲ್ಲ, ಸ್ವಲ್ಪ ಅವಾಗ ಮಾಡ್ಕೊಡ್ತೀನಿ. ಬೊಂಬೆ ಎದ್ದೇನಲ್ವಾ? ಇದು ಕರಿತಿದ್ರಲ್ಲ, ಇದು ವರ್ಷಕ್ಕೆ ಬೇಕು ಮರಾಯ. ಇಲ್ಲಿ ಹೋಗ್ತಿಲ್ಲ ನೋಡಿಲಿ, ಕಪ್ಪಗೈತೆ, ಹೋಗ್ತಿಲ್ಲಲ್ಲ. ಹಿಂಗೆ ಕಂಟೀನಿ ಮಾಡಿಲ್ಲ ಆಯ್ತಾ ಅಲ್ಲಿ. ಏನಂತ ಆಗ್ತೀಯಾ? ಅಂತ ಆಗ್ತೀಯಾ? ಹೇಗಿದ್ದೆ ಹೇಗದೆ ಅಂತಾನೆ ಹಾಕದ್ ನಾನು ಕಂಪ್ಲೈನ್ನ. ಬ್ಲಡ್ ಬರ್ತೈತೆ. ನಾನಲ್ಲ ಕಣ, ಆ ಟ್ರಿಮ್ಮಲ್ಲಿ ಹಾಕಿರೋದು. ಅಷ್ಟೇ ನೋಡಿ, ರಕ್ತ ಬರ್ಸ್ಬಿಟ್ಲು. ಏನು ತರಿ ಮುಖ ತೊಳೆದ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಬಿದ್ದು. ಸರಿ ಇದು ವಿಗ್ ಹಾಕೊಂಡಂಗೆ ಅನ್ಸಲ್ವಾ? ಚಿಕ್ಕ ಹುಡುಗನ ಥರ ಕಾಣತ್ತೀಯ. ಬೇರೆ ಎಲ್ಲಾದ್ರೂ ಮಾಡ್ಬೇಕಾ? ಐಬ್ರೋ ಮಾಡ್ಲಾ? ಏನೋ ಈ ಪೂರ್ತಿ ತೆಗೆದ್ಬಿಡು ಆಯ್ತಾ? ಐಬ್ರೋ ಇಲ್ಲಿ ರೆಪ್ಪೆಗಳೆಲ್ಲ ತೆಗೆದ್ಬಿಡು. ಅದು ನಾನು ಕುಯ್ದಿಲ್ಲ ಗುಜು, ಹಂಗೆಲ್ಲ ವಿಡಿಯೋದಲ್ಲಿ ತೋರಿಸ್ಬೇಡ ನೀನು ಆಯ್ತಾ? ಅದು ಹಿಂಗೆ ಮಾಡಕ್ಕೆ ಹೋದ್ನಲ್ಲ, ಆಯ್ತು. ಉರಿತಿದ್ಯಾ ಏನಾದರೂ? ಐಸ್ ಹತ್ಲಾ ಒಂಚೂರು? ನೀನು ಹಿಡ್ಕೊ ಐಸ್ನ, ಹೋಗಲ್ಲ ಸುಮ್ಮನೆ ಅಲ್ಲಿ. ಇಟ್ಟು ತಲೆ ಮಾಡೋಣ. ಬೇಡ ಕಣೆ ಪ್ಲೀಸ್. ಆ್ಯಕ್ಚುಲಿ ತಲೆ ನಂಗೆ ಕಟ್ಕೊಳಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ ಚೆನ್ನಾಗಿ ಗ್ರೋ ಆಗಿದೆ. ನನಗೆ ಹೆಂಗಿತ್ತು ಗೊತ್ತಾ, ಇಲ್ಲಿ ನೋಡಿ ನಾನು ಹೇಳ್ತೀನಿ, ಇದು ನಾನು ಮಾಡೋಕ್ಕಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ಸಲೂನಲ್ಲಿ ಮಾಡಿಸ್ಬೇಕು. ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಪೂರ್ತಿ ಒಂದು ಚೂರು ಕೂದಲು ಕಾಣ್ತಾರೆ, ಕಟ್ ಮಾಡಬೇಕಾಯ್ತಾ? ಅದ್ರಲ್ಲಿ ಸ್ವಲ್ಪ ಜಾಸ್ತಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಇಷ್ಟು. ಈ ಕಡೆ ಅದೇ ಥರ ಮಿಡಲಲ್ಲಿ ಮಾತ್ರ ಬರೀ ಸ್ಪಿಟ್ ಮಾತ್ರ ತೆಗಿಬೇಕು, ಆ ಥರ ಹೇಳಿದ್ದು ನಾನು. ನಿಜ ಹೇಳ್ತೀನಿ, ನಂಗೆ ನಿಜವಾಗ್ಲೂ ನನ್ನ ಗಡ್ಡ ಅಲ್ಲ ಮೀಸೆ ಇಲ್ಲದೆ ನೋಡೋಕೆ ಇಷ್ಟ ಇಲ್ಲ ಹೇಳ್ಬೇಕಾದ್ರೆ ಅಂತ ಹೇಳ್ದೋಳ್ ಬೋಳ್ಸಿಟ್ಲು. ಇನ್ಯಾವತ್ತು ಮೀಸೆ ಬರುತ್ತೋ ಈಗ ನೋಡಿ. ಮತ್ತೆ ಕೂದಲು ಒದ್ದೆ ಮಾಡಿಸ್ಕೊಂಡು ಕರ್ಕ ಬಂದವಳೆ. ನಾನು ನೀಟಾಗಿ ಒಂದು ವಿಗ್ ಹಾಕಿ ಉದ್ದು ಕೂದಲು ಬಿಡ್ಕೊಂಡೆ ಹುಡುಗಿ ಅಂತಾನೆ ಹೇಳ್ತಾರೆ. ಹೋಗು. ಅಯ್ಯೋ
ನಂಗೆ ಸಡನ್ನಾಗಿ ನಮ್ಮ ಅಮ್ಮನ ನೋಡ್ದಂಗೆ ನಿಮ್ಮ ಅಮ್ಮನ ಥರ ಇರೋದು ನನ್ನ ಹೇಳಿದಾರ ಯಾರಾದರೂ ನಿಮಗೆ? ಹೌದಾ? ಅಲ್ಲಿ ನಿನ್ನ ಬಾಯಿಲಿ ಹತ್ರ ಬಾಯಿಲಿ ನೋಡಿ, ನಿಂಗೂ ಮೀಸೆ ಇಲ್ಲ ನಂಗೂ ಮೀಸೆ ಇಲ್ಲ ನೋಡಿ ಎಷ್ಟು ವೈಟ್ ಕಾಣ್ತಾವನೆ. ತೆಗಿ, ನಾನು ಇದರಲ್ಲಿ ಒಂದು ಕಂಟೆಂಟ್ ಮಾಡ್ತೀನಿ ನೋಡಿ ನಮ್ಮ ಅಮ್ಮನ ಜೊತೆ. ಬೇಜಾರು ಮಾಡ್ಕೋಬೇಡ. ಈ ಬ್ಲಾಗಲ್ಲಿ ನನ್ನ ತಪ್ಪಾಯಿತು ಅಂದರೆ ಇವನಿಂದ. ಆ್ಯಕ್ಚುಲಿ ಇವನದು ಸ್ವಲ್ಪ ತಪ್ಪಿದೆ ಅಂದರೆ ಯಾಕಂದರೆ ನನಗೆ ಅದೇ ಹೇಳ್ತಿಲ್ವ, ಒಂದ್ರ ಮೇಲೆ ಒಂದು 0.5 ಥರ ಎಲ್ಲ ಬೇರೆ ಬೇರೆ ಎಕ್ಸ್ಟ್ರಾ ಇರುತ್ತೆ. ಇದ್ರಲ್ಲಿ ಏನು ಇರಲಿಲ್ಲ, ಹಂಗಾಗಿ ತೆಗೆದ್ರೆ ಏನಾಯಿತು, ಒಳಗೆಲ್ಲ ಹೋಗ್ಬಿಡ್ತು, ಚೆನ್ನಾಗಿ ಕಾಣಲಿಲ್ಲ, ಅದಕ್ಕೆ ಪೂರ್ತಿ ತೆಗೆದ್ಬಿಟ್ಟೆ ಅಷ್ಟೇ. ಅದು ಬಿಟ್ಟರೆ ನೋಡಿ ಎಷ್ಟು ನೈಸ್ ಇದೆ, ಗೊಂಬೆ ಮುಟ್ತಾಳೆ, ಚೆನ್ನಾಗಿರುತ್ತೆ. ನೆಕ್ಸ್ಟು ಇದೇ ಥರ ಬೇರೆ ಬ್ಲಾಗಲ್ಲಿ ಸಿಗೋಣ. ಬೇರೆ ಏನಾದರೂ ಅಲ್ಲ, ಈಗ ಫಸ್ಟು ನೀನು ಒಪ್ಕೋ. ಆ್ಯಕ್ಚುಲಿ ಸಲೂನಲ್ಲಿರೋ ಕಟಿಂಗ್ ಯಾರು ಮಾಡ್ತಾರೆ ಅವ್ರಗಳ ಕಷ್ಟ ಅವ್ರ, ಏಕೆಂದರೆ ಒಂದು ಸಲ ಒಂದು ಸಣ್ಣ ಮಿಸ್ಟೇಕು ಒಬ್ರದ್ದು ಲುಕ್ಕೇ ಹಾಳಾಗುತ್ತೆ. ಸೊ ಅಂದರೆ ಅವ್ರು ಎಷ್ಟು ಹುಷಾರಾಗಿ ಕೆಲಸ ಮಾಡ್ತಾರೆ, ಎಷ್ಟು ಹುಷಾರಾಗಿ ಕಟ್ಟಿಂಗು ಟ್ರಿಮ್ ಎಲ್ಲ ಮಾಡ್ತಾರೆ. ಹೌದು, ಕ್ಷಮಿಸ್ಬಿಡಿ. ನಾನು ಯಾವಾಗಲೂ ಬೈತಾ ಇದ್ದೆ ಇವನಿಗೆ, ಚೆನ್ನಾಗಿ ಮಾಡಿಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ. ನಾನು ಮಾಡಿದಾಗಲೇ ಗೊತ್ತಾಗಿದ್ದು ಅದು ಎಷ್ಟು ಕಷ್ಟ ಅಂತ. ಒಂದು ಚಿಕ್ಕದಾಗಿ ಒಂಚೂರು ಮಿಸ್ ಆದ್ರೂ ಆ್ಯಕ್ಚುಲಿ ಪೂರ್ತಿ ಹೋಗುತ್ತೆ. ಅದು ಸರಿ ಮಾಡೋಕ್ಕೋಗಿ ಇನ್ನೊಂದು ಹೋಗುತ್ತೆ, ಇನ್ನೊಂದು ಸರಿ ಮಾಡೋಕ್ಕೋಗಿ ಇನ್ನೊಂದು, ಎಲ್ಲ ಹೋಗುತ್ತೆ. ಹಾಗೆ ಇದು ತಂಬ್ಲೈನ್ ನೋಡ್ದಂಗೆ ತಲೆ ಎಲ್ಲ ಬೋಳ್ಸಿರೋದು ಸುಮ್ಮನೆ ಎಡಿಟ್ ಸುಮ್ಮನೆ ಮಾಡಿ ಇಟ್ಟಿದ್ದಷ್ಟೇ. ಅದು ತಲೆ ಬೋಳ್ಸಿಲ್ಲ, ಇದೆಲ್ಲ ಒರಿಜಿನಲ್ ಆಗಿ ಹೋಗಿದ್ದು, ಅದೊಂದು ಹೋಗಿಲ್ಲ. ಇದೊಂದು ಕೂದಲು ಹೋಗ್ಲಿ ಪಾಪ ಅಂತ ಬಿಟ್ಟಿರಲಿಲ್ಲ, ಪಾಪ ಚೆನ್ನಾಗಿ ಕಾಣಲ್ಲ ಅಂತ. ಹೊಸ ಹೊಸ ಕಂಟೆಂಟ್ ಮಾಡ್ತಾರೆ, ನಾನು ನೋಡ್ತಾರೆ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ಕಂಟೆಂಟ್ ಅಲ್ಲ ಇದು, ಕಿತ್ತೋಗಿರೋ ಕಂಟೆಂಟ್ ಡಿಫ್ರೆಂಟ್ ಅಂತ ಮಾಡೋಕೆ ಆಡ್ ಮಾಡಿಟ್ಟೆ. ಓಕೆ, ಇದೇ ಥರ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನೀನೊಂದು ಹೇಳ್ಬಿಡು. ಅಲ್ಲ, ನಾನು ಸ್ನಾನ ಮಾಡ್ಕೊಂಡು ಒಂದು ತೋರಿಸೆ ನನ್ನ ಫೇಸ್ನ ಫೋಟೋನ. ಸ್ನಾನ ಮಾಡ್ಕೊಬಂದು ನೀಟಾಗಿ ಒಂದು ಹೆಸರೆಲ್ಲ ಮಾಡ್ಕೊಂಡು ಬಟ್ಟೆ ಹಾಕೊಂಡು ನೋಡಿ, ಅದರಲ್ಲೂ ಆಸೆ ಇದೆ. ಹೋಗ್ಲಿ ಬಿಡಿ ಪಾಪ, ಅದೊಂದು ಮಾಡಬೇಡ. ಬೇಬಿ ಎಲ್ಲದೆ? ಚಿಕ್ಕ ಹುಡುಗನ ತರ ಕಾಣ್ತಿಲ್ವಾ? ನಿಜ ಕಣ. ಆಕ್ಚುಲಿ ಹೆಂಗ್ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಅದೇ ಬೆಸ್ಟ್ ಇತ್ತ ಅಥವಾ ಇದು ಚೆನ್ನಾಗಿದ್ಯಾ ಅಂತ ಅಂದ್ರೆ ನನಗೆ ಅದೇ ಬೆಸ್ಟ್. ಬಟ್ ಏನು ಅಂತಂದ್ರೆ ಮೇಯ್ನ್ ಬಂದು ಅಂದ್ರೆ ಗಡ್ಡ ಸ್ವಲ್ಪ ಜಾಸ್ತಿ ಇತ್ತು, ಗಡ್ಡ ಮೀಸೆ ಜಾಸ್ತಿ ಇತ್ತು ಅಷ್ಟೇ. ನಿನಗೇನು ಹೇಳು? ಅದೇ ಮೇಯ್ನಾ? ಅಂದ್ರೆ ಅದಕ್ಕಿಂತ ಕಡಿಮೆ ಇರಬೇಕಿತ್ತು. ಅದೇನಿದೆ ಗಡ್ಡೆ ಅಂದ್ರೆ ಈ ಲೈಟ್ ಆಗಿ ಅಟ್ಲೀಸ್ಟ್ ಮೀಸೆ ಇರಬೇಕಿತ್ತು. ನನಗೆ ಬರೀ ಮೀಸೆ ಇರಬೇಕಿತ್ತು, ಲೈಟ್ ಆಗಿ, ಗಡ್ಡ ಬೇಡ. ಫುಲ್ಲು ಫೇರ ಕಾಣ್ತಾ ಇದೀನಿ ಅಷ್ಟೇ. ಹೌದು, ಫಸ್ಟ್ ಬೋಡಿಸ್ಬೇಕಾದ್ರೆ ನೋಡಿ ಕರ್ರಗಿದ್ದಪ್ಪ, ಇವಾಗ ಬೆಳ್ಳಗಾಗಿದ್ದಾನೆ. ಅಷ್ಟೇ ಬಿಡಿ, ಇನ್ನೇನಿಲ್ಲ. ಈಗ ತೋರ್ಸಾಯ್ತಲ್ಲ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ತೋರ್ಸಾಗಿದೆ. ಸೊ ಇದು ನಮ್ಮ ವ್ಲಾಗ್. ಸೊ ಇದೇ ಥರ ಕಂಟೆಂಟ್ನ ಇನ್ನೂ ಎಂಟರ್ಟೈನ್ಮೆಂಟ್ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಹೇಳು? ಆಯ್ತು, ನೀನೇ ಹೇಳು. ಇದೇ ಥರ ನಮ್ಮ ವೀಡಿಯೋನ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ಕಡೆ ಥ್ಯಾಂಕ್ ಯು. ಇಷ್ಟೊಂದು ಕಷ್ಟಪಟ್ಟಿದ್ದೇನೆ, ದಯವಿಟ್ಟು ಲೈಕ್ ಮಾಡಿ. ಹೌದು, ಕಷ್ಟಪಟ್ಟಿದ್ದೀನಿ ನಾನೇ. ಇವಳೆಲ್ಲ ನಾನು ಕಷ್ಟಪಟ್ಟಿರೋದು ಕೂತ್ಕೊಂಡು. ಸರಿ, ಟಾಟಾ, ಬಾಯ್.